Hello dear students, today let's learn about features of indifference curve. ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ತಿಳ್ಕೊಳ್ಳೋಣ. This question will come for 6 marks. We have 3 important features under features of indifference curve. 3 featuresಗೆ ಕೂಡ 3 diagrams ಇದೆ. With the diagram ನಾನು explain ಮಾಡ್ತಾ ಹೋಗ್ತೀನಿ. So let us see one by one. So the first feature, indifference curve slope downwards from left to right. ಅಂದರೆ ಔದಾಸೀನ್ಯ ವಕ್ರರೇಖೆ ಯಾವಾಗಲೂ ಎಡದಿಂದ ಬಲಕ್ಕೆ ಏನಾಗುತ್ತೆ, ಯಾವಾಗಲೂ ಮೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇರೋದು. ನೋಡಿ, ನಾನು ಡಯಾಗ್ರಾಮ್ ಬರೆದು ತೋರಿಸ್ತೇನೆ ನಿಮಗೆ. ವೈ ಇಟ್ ಈಸ್ ಆಲ್ವೇಸ್ ಡೌನ್ವರ್ಡ್ ಫ್ರಮ್ ಲೆಫ್ಟ್ ಟು ರೈಟ್ ಅಂತ ತೋರಿಸ್ತೀನಿ. ಈಗ ನಾನು ನಿಮಗೆ ಒಂದು ಸೈಡಲ್ಲಿ OX ಆಕ್ಸಿಸ್ OY ಆಕ್ಸಿಸ್ ಬರ್ಕೊಳ್ತಾ ಇದ್ದೀನಿ. ಈಗ ಇಂಡಿಫರೆನ್ಸ್ ಕರ್ವ್ ಬರೆದು ತೋರಿಸ್ತಾ ಇದ್ದೀನಿ. ಇಟ್ ಈಸ್ ಆಲ್ವೇಸ್ ಕಾನ್ವೆಕ್ಸ್ ಟು ಒರಿಜಿನ್. Why it is convex to origin? As I told you in the last video, because of marginal rate of substitute. ಅಂದರೆ ಸೀಮಾಂತ ಬದಲಿ ದರದ ಕಾರಣದಿಂದಾಗಿ ಇದು ಯಾವಾಗಲೂ ಕೂಡ ಇದರ ಶೇಪ್ ಹೇಗಿರುತ್ತೆ ಅಂತ ಹೇಳಿದ್ರೆ ಮೂಲಕ್ಕೆ ಪೀನವಾಗಿರುತ್ತೆ ಅಂತ ಹೇಳಿ ನೀವು ಬರಿಬೇಕು. ಈಗ ನೀವು ಬರಿತೀರಿ, ಇಲ್ಲಿ ಇಂಡಿಫರೆನ್ಸ್ ಕರ್ವ್ 1 ಅಂತ ತೋರಿಸ್ತೀವಿ. ಜಾಸ್ತಿ ಇಂಡಿಫರೆನ್ಸ್ ಕರ್ವ್ ಆದಷ್ಟು ಇದನ್ನ 1, 2, 3 ಅಂತ ಬರ್ಕೊಂಡು ಹೋದ್ರೆ ಆಯಿತು. ಈಗ ಇಲ್ಲಿ ಯಾವುದಾದ್ರೂ ಒಂದು ಕಮಾಡಿಟಿ ಬರಿತೀನಿ. ದಟ್ ಈಸ್, ನಾನು ಈ ಕಡೆ ಆಲ್ರೆಡಿ ಮ್ಯಾಂಗೋ ತೊಗೊಂಡಿದ್ದೀನಿ. ಸೊ X1 ಅಂತ ಬರೆದು ತೋರಿಸ್ತಿದ್ದೀನಿ. ನೀವು X1 ಅಂತ ಬೇಕಿದ್ರು ಬರಿಬೋದು. ಈ ಕಡೆ ಆ್ಯಪಲ್ಸ್ X2. ಈಗ ಈ ಡಯಾಗ್ರಾಮ್ನಲ್ಲಿ ಏನು ಎಕ್ಸ್ಪ್ಲೈನ್ ಮಾಡುತ್ತೆ ಇದು ಅಂತ ಹೇಳಿದ್ರೆ, ಇಂಡಿಫರೆನ್ಸ್ ಕರ್ವ್ ಯಾವಾಗಲೂ ಏನು ಮಾಡುತ್ತೆ, ಇಟ್ ಈಸ್ ಆಲ್ವೇಸ್ ಡೌನ್ವರ್ಡ್ ಸ್ಲೋಪಿಂಗ್ ಫ್ರಮ್ ಲೆಫ್ಟ್ ಟು ರೈಟ್. ಆ್ಯಂಡ್ ವೈ ಇಟ್ ಈಸ್ ಆಲ್ವೇಸ್ ಲೈಕ್ ದಿಸ್ ಶೇಪ್? ಬಿಕಾಸ್ ಆಫ್ MRS. ಇದೇನು ಎಕ್ಸ್ಪ್ಲೈನ್ ಮಾಡುತ್ತೆ ಅಂದರೆ 2 ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ನೋಡಿ, ನಾನು ನಿಮಗೆ ಈಗ ಒಂದು ಗೆರೆನ ಹೇಳ್ಕೊಂಡು ತೋರಿಸ್ತಾ ಇದ್ದೀನಿ. ಓಕೆ, ಇದಕ್ಕೆ ಅಂದರೆ ಹೆಸರು ಕೊಡ್ತಾ ಇದ್ದೀನಿ ಡೆಲ್ಟಾ X1. ಇಲ್ಲಿ X1 ಇದೆ ಕಮಾಡಿಟಿ. ಡೆಲ್ಟಾ ಅಂತ ಹೇಳಿದ್ರೆ ಚೇಂಜಸ್ ಇನ್ X1, ಅಂದರೆ X1 ಅಥವಾ ಮ್ಯಾಂಗೋನಲ್ಲಿ ಆದಂಥ ಬದಲಾವಣೆ. ಓಕೆ, ಹಿಯರ್ ಡೆಲ್ಟಾ X2 ಚೇಂಜಸ್ ಇನ್ X2 ಅಂದರೆ ಆ್ಯಪಲ್ಸಲ್ಲಿ ಆಗುವಂಥ ಬದಲಾವಣೆಯನ್ನು ತೋರಿಸೋದು. ಸೊ ಈ ಪೋರ್ಷನ್ ಏನೇ ಇದ್ರೂ ಚೇಂಜಸ್ ತೋರಿಸ್ತಾ ಇರೋದು ಮ್ಯಾಂಗೋ ಅಲ್ಲಿ, ಈ ಪೋರ್ಷನ್ ಏನೇ ಇದ್ರೂ ಚೇಂಜಸ್ ತೋರಿಸ್ತಾ ಇರೋದು ಆ್ಯಪಲ್ನಲ್ಲಿ ಅಂತ ತೋರಿಸೋದು ಅಷ್ಟೇ. ಸೊ ಹಿಯರ್ ವಿ ಹ್ಯಾವ್ 2 ಪಾಯಿಂಟ್ಸ್. 2 ಪಾಯಿಂಟ್ ಇದೆ ಇಲ್ಲಿ, X1 X2 ಅಂತ. ಇಲ್ಲಿ X1 ಪ್ಲಸ್ ಡೆಲ್ಟಾ X1, X2 ಪ್ಲಸ್ ಡೆಲ್ಟಾ X2. ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಇಲ್ಲಿ ಇರುವಂತಹ X1 X2 ದಟ್ ಈಸ್ ಮ್ಯಾಂಗೋ ಮತ್ತು ಆ್ಯಪಲ್ಸಿಗೂ, ಇಲ್ಲಿ ಬರುವಂತಹ ಮ್ಯಾಂಗೋ ಮತ್ತು ಆ್ಯಪಲ್ಸಿಗೂ ಅದರ ಕ್ವಾಂಟಿಟಿಯಲ್ಲಿ ಚೇಂಜಸ್ ಇರುತ್ತೆ ಅಂತ. ವಿಚ್ ಮೀನ್ಸ್ ಆ್ಯಪಲ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಮ್ಯಾಂಗೋ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಟ್ ದಿಸ್ ಇಸ್ ದ ರೀಸನ್ ಆಫ್ MRS. ಇದು ಆವಾಗಲೂ ಡೌನ್ವರ್ಡ್ ಸ್ಲೋಪಿಂಗ್ ಆಗಿರುತ್ತೆ ಫ್ರಮ್ ಲೆಫ್ಟ್ ಟು ರೈಟ್. ಸೊ ಮೀನಿಂಗ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಫಸ್ಟ್ ಫೀಚರ್ ಏನು ಹೇಳುತ್ತೆ, ಇಂಡಿಫರೆನ್ಸ್ ಕರ್ವ್ ಆಲ್ವೇಸ್ ಡೌನ್ವರ್ಡ್ ಸ್ಲೋಪಿಂಗ್ ಫ್ರಮ್ ಲೆಫ್ಟ್ ಟು ರೈಟ್. ವೈ? ಬಿಕಾಸ್ ಆಫ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಟ್. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಟ್ ಏನು ಹೇಳುತ್ತೆ, ಸೀಮಾಂತ ಬದಲಿದರ. ಇನ್ ಆರ್ಡರ್ ಟು ಗೆಟ್ ಎಕ್ಸ್ಟ್ರಾ ಯೂನಿಟ್ ಆಫ್ ಮ್ಯಾಂಗೋಸ್ ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್ ಸಮ್ ಯೂನಿಟ್ಸ್ ಆಫ್ ಆ್ಯಪಲ್ಸ್. ಅಂದರೆ ಮಾವಿನ ಹಣ್ಣು ಹೆಚ್ಚಾಗಿ ಬೇಕು, ಅದಕ್ಕೋಸ್ಕರವಾಗಿ ನಾವು ಸೇಬಿನ ಹಣ್ಣನ್ನು ನಾವು ಬಿಟ್ಟು ಕೊಡ್ತಾ ಇದ್ದೇವೆ, ತ್ಯಾಗ ಮಾಡ್ತಾ ಇದ್ದೇವೆ. ಈ ಕಾರಣದಿಂದ ಯಾವಾಗಲೂ ಇದೆಯಾ ಏನಾಗಿರುತ್ತೆ, ಡೌನ್ವರ್ಡ್ ಸ್ಲೋಪಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಫಸ್ಟ್ ಫೀಚರ್. ಸೊ ಸೆಕೆಂಡ್ ಒನ್ ಫೀಚರ್ ಏನು ಹೇಳುತ್ತೆ ಅಂದರೆ, ಹೈಯರ್ ದ ಇಂಡಿಫರೆನ್ಸ್ ಕರ್ವ್ ಗಿವ್ಸ್ ಗ್ರೇಟರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ ಎತ್ತರದ ಔದಾಸೀನ್ಯ ವಕ್ರರೇಖೆಯು ಹೆಚ್ಚಿನ ಅಥವಾ ಅಧಿಕ ಮಟ್ಟದ ತೃಪ್ತಿಯನ್ನು ನೀಡುತ್ತೆ ಅಂತ ಹೇಳುವಂಥದ್ದು. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಸಿ, ಐ ಶೋ ಯು ವಿತ್ ದ ಹೆಲ್ಪ್ ಆಫ್ ದ ಡಯಾಗ್ರಾಮ್. ನೋಡಿ, ಈ ಡಯಾಗ್ರಾಮ್ನಲ್ಲಿ ನಾನು ಬರಿತಾ ಇದ್ದೀನಿ. ಆ್ಯಸ್ ಐ ಟೋಲ್ಡ್ ಯು, ಒಂದು ಕಡೆಯಲ್ಲಿ ನಾವು X1 ಅಂತ ತೋರಿಸ್ತಾ ಇದ್ದೀವಿ, ಮ್ಯಾಂಗೋಸ್ ಅನ್ನು ತೊಗೊಳ್ತಾ ಇದ್ದೀನಿ. ಇನ್ನೊಂದು ಕಡೆಯಲ್ಲಿ ನಾನು ಆ್ಯಪಲ್ಸ್ ಅನ್ನು ತೊಗೊಳ್ತಾ ಇದ್ದೀನಿ. ಇದಕ್ಕೆ ನಾನು X2 ಅಂತ ಹೆಸರು ಕೊಟ್ಟೆ. ಸೊ ಈಗ ಇಂಡಿಫರೆನ್ಸ್ ಕರ್ವ್ ಯಾವಾಗಲೂ ಯಾವ ಶೇಪಲ್ಲಿ ಇರುತ್ತೆ, ಇಟ್ ಇಸ್ ಕಾನ್ವೆಕ್ಸ್ ಟು ಒರಿಜಿನ್ ಫ್ರಮ್ ಲೆಫ್ಟ್ ಟು ರೈಟ್. ಓಕೆ, ಇದಕ್ಕೆ ಹೆಸರು ಕೊಡ್ತಾ ಇದ್ದೀನಿ IC1. ಇಲ್ಲೇನಿದೆ, ಹೈಯರ್ ದ ಇಂಡಿಫರೆನ್ಸ್ ಕರ್ವ್ ಅಂತ ಇದೆ. ಹೈಯರ್ ದ ಇಂಡಿಫರೆನ್ಸ್ ಕರ್ವ್ ಅಂತ ಹೇಳಿದ್ರೆ ಮೋರ್ ದ್ಯಾನ್ 1 ಅಂತ ಬರೀಬೇಕು, ಈಗ ಜಾಸ್ತಿ ಬರೀಬೇಕು. ಸೊ ಹೈಯರ್ ದ ಇಂಡಿಫರೆನ್ಸ್ ಕರ್ವ್ ಗಿವ್ ಗ್ರೇಟರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಸಿ, ಇಲ್ಲೇನು ಬರಿತಾ ಇದ್ದೀನಿ, IC2 IC3. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇನ್ ದಿಸ್ ಡಯಾಗ್ರಾಮ್ ವಿ ಹ್ಯಾವ್ 3 ಇಂಡಿಫರೆನ್ಸ್ ಕರ್ವ್, ಹಾಗಾಗಿ 3ಕ್ಕೂ ಹೆಸರು ಕೊಟ್ಟಾಗಿದೆ. ಈಗ ಒಂದು ತಿಳ್ಕೊಳ್ಬೇಕಾದದ್ದು ನೀವು, ಈಚ್ ಇಂಡಿಫರೆನ್ಸ್ ಕರ್ವ್ ಇನ್ಕ್ಲೂಡ್ ಡಿಫರೆಂಟ್ ಕಾಂಬಿನೇಷನ್ ಆಫ್ 2 ಗೋಸ್. ಅಂದರೆ ಪ್ರತಿ ಔದಾಸೀನ್ಯ ವಕ್ರರೇಖೆಯಲ್ಲಿ 2 ಸರಕುಗಳ ಬೇರೆ ಬೇರೆ ಸಂಯೋಜನೆಗಳು ಇರುತ್ತೆ. ಓಕೆ, ಬಟ್ ಏನು ಅಂತ ಹೇಳಿದ್ರೆ, ಇಲ್ಲಿರುವಂಥ ಕಾಂಬಿನೇಷನ್ಗೂ ಡಿಫ್ರೆನ್ಸ್ ಇದೆಯಾ ಅಂದರೆ ಹೌದು ಡಿಫ್ರೆನ್ಸ್ ಇರುತ್ತೆ. ಅಂದರೆ
if consumer chooses IC1, then if consumer chooses IC2, he will get good or better satisfaction than IC1. ಅಂದರೆ IC1ಗಿಂತ IC2ನಲ್ಲಿ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಸಿಗುತ್ತೆ. ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಒಂದು ಟೇಬಲ್ ಬರ್ಕೊಳ್ತಾ ಇದ್ದೀನಿ ಇಲ್ಲಿ. ಕಾಂಬಿನೇಷನ್ X1 X2 ಕಮಾಡಿಟೀಸ್, ಕಾಂಬಿನೇಷನ್ A B C ಅಂತ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ X1 ಏನಿದೆ ಇದನ್ನು ನಾನು 1 2 3 ಅಂತ ಬರ್ದೆ. ಓಕೆ, X2 ಈ ಕಡೆ ಏನಿದೆ ಅದನ್ನು ನಾನು 10 ಅಂತ ಬರ್ಕೊಳ್ತಾ ಇದ್ದೀನಿ. ಓಕೆನಾ. ಈಗ ಆನ್ ದ ಬೇಸಿಸ್ ಆಫ್ ದಿಸ್ ನಾವೇನು ಮಾಡೋಣ, ಸ್ವಲ್ಪ ಆಲ್ಟರ್ ಮಾಡುವಂಥದ್ದು ನೋಡಿ. ಈಗ ನಾನೇನು ಮಾಡ್ತಿದ್ದೀನಿ, ಇದನ್ನು 10 ಅಂತ ಅಂದ್ಕೊಂಡು ಒಂದು ಲೈನ್ ಈ ಥರ ಹಾಕ್ಕೊಳ್ಳಿ, ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಡಾಟೆಡ್ ಲೈನ್, ಓಕೆ. ಈ ಪಾಯಿಂಟ್ ಏನಿದೆ ಅದಕ್ಕೆ ಕಾಂಬಿನೇಷನ್ಸ್ ತೋರಿಸ್ತಾ ಇರುವಂಥದ್ದು A B C. ಓಕೆ, ಇಲ್ಲಿ X1 1 2 3. ಓಕೆ, X2 ಎಷ್ಟಿಲ್ಲಿ 10. ಇದೇನು ಹೇಳುತ್ತೆ ಅಂದರೆ, ಇಫ್ ಅ ಕನ್ಸ್ಯೂಮರ್ ಚೂಸಸ್ IC1 ಅನ್ನು ಏನಾದ್ರು ಚೂಸ್ ಮಾಡಿದ್ರೆ ಆತ ಅದರ ಅಕಾರ್ಡಿಂಗ್ ಟು ದಿಸ್ ಡಯಾಗ್ರಾಮ್ ಅವನು ಚೂಸ್ ಮಾಡಿ A ಕಾಂಬಿನೇಷನ್ ಚೂಸ್ ಮಾಡಿದ ಅಂತ ಅರ್ಥ. ಸೊ ಇನ್ ದಿಸ್ A ಕಾಂಬಿನೇಷನ್ ಕನ್ಸ್ಯೂಮರ್ ಕ್ಯಾನ್ ಪ್ರಿಫರ್ ನಾವು ಮ್ಯಾಂಗೋಸ್ 1 ಆ್ಯಂಡ್ ಆ್ಯಪಲ್ಸ್ 10. ಎಷ್ಟು ತೊಗೊಳ್ಬೋದು ಇದರಲ್ಲಿ? ಮ್ಯಾಂಗೋಸನ್ನು 1 ತೊಗೊಳ್ಬೋದು, ಆ್ಯಪಲ್ಸನ್ನು 10 ತೊಗೊಳ್ಬೋದು. ಸೊ ಇಫ್ ಹಿ ಚೂಸಸ್ IC2 ಅನ್ನು ಚೂಸ್ ಮಾಡಿದ ಅಂದರೆ B ಕಾಂಬಿನೇಷನ್ ತೊಗೋಬೋದು. ಸೊ ಈ B ಕಾಂಬಿನೇಷನಲ್ಲಿ ಮ್ಯಾಂಗೋಸ್ 2 ಆ್ಯಪಲ್ಸ್ 10 ಇರುತ್ತೆ. ಓಕೆ, ನೆಕ್ಸ್ಟ್ ಇಫ್ ಹಿ ಚೂಸಸ್ IC3 ಅನ್ನು ಚೂಸ್ ಮಾಡ್ದ ಅಂತಾದರೆ ದೆನ್ ಹಿ ಕ್ಯಾನ್ ನಾವು ಪರ್ಚೇಸ್ ಮ್ಯಾಂಗೋಸ್ 3 ಆ್ಯಪಲ್ಸ್ 10. ಸೊ ನೀವು ಒಂದು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಏನು ಹೈಯರ್ ದ ಇಂಡಿಫರೆನ್ಸ್ ಕರ್ವ್ ಮ್ಯಾಂಗೋಸ್ ಏನಾಗ್ತಾ ಇದೆ ಜಾಸ್ತಿ ಆಗ್ತಾ ಇರೋದು ನೋಡ್ಬೋದು. ಆ್ಯಸ್ ಐ ಟೋಲ್ಡ್ ಯು, ಹೈಯರ್ ದ ಗುಡ್ಸ್ ಮೋರ್ ಸ್ಯಾಟಿಸ್ಫ್ಯಾಕ್ಷನ್. ಜಾಸ್ತಿ ಕಮಾಡಿಟಿ ಸಿಕ್ಕಾಗ ನಮಗೆ ತೃಪ್ತಿ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಹೈಯರ್ ದ ಇಂಡಿಫರೆನ್ಸ್ ಕರ್ವ್ ಗಿವ್ ಗ್ರೇಟರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಅವನಿಗೆ ಇಲ್ಲಿ ಏನು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅದಕ್ಕಿಂತ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಹಿ ವಿಲ್ ಗೆಟ್ ಇನ್ IC3. ಸೊ ದಟ್ ಹಿ ಪ್ರಿಫರ್ IC3 ಅಂದರೆ C ಕಾಂಬಿನೇಷನ್ ಪ್ರಿಫರ್ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮ್ಯಾಂಗೋ ಕೂಡ ಜಾಸ್ತಿ ಸಿಗುತ್ತೆ, ಆ್ಯಪಲ್ ಕೂಡ ಜಾಸ್ತಿ ಸಿಗುತ್ತೆ. ಸೊ ಹಾಗಾಗಿ ಹಿ ಪ್ರಿಫರ್ IC3. ಸೊ ದಿಸ್ ಇಸ್ ಸೆಕೆಂಡ್ ಫೀಚರ್. ಥರ್ಡ್ ಫೀಚರ್ ಏನು ಹೇಳುತ್ತೆ ಅಂದರೆ, ಇಂಡಿಫರೆನ್ಸ್ ಕರ್ವ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಅಂದರೆ ಔದಾಸೀನ್ಯ ವಕ್ರರೇಖೆಗಳು ಪರಸ್ಪರ ಛೇದಿಸುವುದಿಲ್ಲ ಅಥವಾ ಸಂಧಿಸುವುದಿಲ್ಲ. ಸಿ ವೈ, ವಾಟ್ ಇಸ್ ದ ರೀಸನ್ ಫಾರ್ ದಿಸ್ ಅಂತ ಹೇಳಿದ್ರೆ, ಬಿಕಾಸ್ ಇಂಡಿಫರೆನ್ಸ್ ಕರ್ವ್ ಏನಾಗುತ್ತೆ ಅಂತ ಹೇಳಿದ್ರೆ, ಬಿಟ್ವೀನ್ ಟು ಇಂಡಿಫರೆನ್ಸ್ ಕರ್ವ್ ದೇರ್ ವಿಲ್ ಬಿ ದ ಗ್ಯಾಪ್, ಒಂದು ಪರ್ಟಿಕ್ಯುಲರ್ ಗ್ಯಾಪ್ ಇದ್ದೇ ಇರುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ, ಈಚ್ ಇಂಡಿಫರೆನ್ಸ್ ಕರ್ವ್ ಇನ್ಕ್ಲೂಡ್ ಡಿಫರೆಂಟ್ ಕಾಂಬಿನೇಷನ್ ಆಫ್ ಟು ಗೂಡ್ಸ್. ಅಂದರೆ ನೋಡಿ, ನಿಮಗೆ ನಾನು ಡಯಾಗ್ರಾಮ್ನಲ್ಲಿ ಇರುವುದನ್ನು ತೋರಿಸ್ತಾ ಇದ್ದೀನಿ. ಹೀಗೆ ಡಯಾಗ್ರಾಮ್ ಇದೆ, ಹೌದಾ? ಸೊ ಇಲ್ಲಿ A ಅಂತ ತೋರಿಸ್ತಾ ಇದ್ದೀವಿ, ಇಲ್ಲಿ B, ಇಲ್ಲಿ C ಇದೆ ಅಂತ ಇಟ್ಕೊಳ್ಳೋಣ. ಇದು X1, ಇದು X2. ಸೊ ಈಗ ಈ ಕಾಂಬಿನೇಷನ್, ಈ ಡಯಾಗ್ರಾಮ್ ನೋಡಿ, ಇಲ್ಲಿ IC1 ಇದೆ, IC2 ಇದೆ, ಎರಡರಲ್ಲೂ ಒಂದೇ ಕಾಂಬಿನೇಷನ್ ಇದೆ, ಸೇಮ್ ಕಾಂಬಿನೇಷನ್, ಅದು A. ಯಾಕೆ ಎರಡು ಇಂಟರ್ಸೆಕ್ಟ್ ಆಗಿದೆ ಅಂತ ತೋರಿಸ್ತಾ ಇರೋದು. ಈ ಥರ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ವೈ ಅಂತ ಕೇಳಿದ್ರೆ, ಬಿಕಾಸ್ ಆಫ್ ಈಚ್ ಇಂಡಿಫರೆನ್ಸ್ ಕರ್ವ್ ಇನ್ಕ್ಲೂಡ್ ಡಿಫರೆಂಟ್ ಕಾಂಬಿನೇಷನ್ ಆಫ್ ಟು ಗೂಡ್ಸ್. ಅಂದರೆ ಇಲ್ಲಿ ಇರುವಂತಹ ಕಾಂಬಿನೇಷನು ಇಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ರಿಪೀಟ್ ಆಗಲ್ಲ, ಬೇರೆಯೇ ಇರುತ್ತೆ. ಹಾಗಾಗಿ ನೀವೆಲ್ಲಿ ನೋಡ್ಬೋದು, ಎರಡೂ ಕರ್ವ್ನಲ್ಲೂ ಒಂದೇ ಕಾಂಬಿನೇಷನ್ ತೋರಿಸ್ತಾ ಇದ್ದೀವಿ. ಈ ಥರ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಈಚ್ ಇಂಡಿಫರೆನ್ಸ್ ಕರ್ವ್, ಬಿಟ್ವೀನ್ ದ ಇಂಡಿಫರೆನ್ಸ್ ಕರ್ವ್ ದೇರ್ ವಿಲ್ ಬಿ ದಿ ಗ್ಯಾಪ್. ಪ್ರತಿಯೊಂದರಲ್ಲೂ ಒಂದು ಅಂತರ ಅಂತಿರುತ್ತೆ, ಗ್ಯಾಪ್ ಅಂತಿರುತ್ತೆ. ಆ್ಯಂಡ್ ಆಲ್ಸೋ ಥಿಯರಿ ಹೇಳುವ ಹಾಗೆ, ಪ್ರತಿಯೊಂದು in each indifference curve there will be the different combination of two goods. ಬೇರೆ ಬೇರೆ ಸಂಯೋಜನೆಗಳು, ಎರಡು ಸರಕಿನ ಬೇರೆ ಬೇರೆ ಸಂಯೋಜನೆಗಳು ಇರುತ್ತೆ. ಸೊ ಹಾಗಾಗಿ ಒಂದೇ ಸಂಯೋಜನೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು. ಸೊ ದಿಸ್ ಇಸ್ ಅಬೌಟ್ 3 ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್. ಸೊ ಇದು ನಿಮಗೆ 6 ಮಾರ್ಕ್ಸ್ಗೆ ಕೇಳ್ತಾರೆ ಕಂಪಲ್ಸರಿ. ನೀವೇನು ಮಾಡ್ಬೋದು, ಸ್ಟಾರ್ಟಿಂಗ್ನಲ್ಲಿ ಯು ಹ್ಯಾವ್ ಟು ರೈಟ್ ವಾಟ್ ಇಸ್ ದ ಮೀನಿಂಗ್ ಆಫ್ ಇಂಡಿಫರೆನ್ಸ್ ಕರ್ವ್ ಅಂತ ಬರೆದು ನೆಕ್ಸ್ಟ್ ಫೀಚರ್ಸನ್ನು ಬರೀಬೇಕು. ಪ್ರತಿ ಫೀಚರ್ನ ಕೆಳಗೆ ಒಂದು ಡಯಾಗ್ರಾಮ್ ಬರೆದು ಡಯಾಗ್ರಾಮನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗಿ ಬರುತ್ತೆ. ಇಷ್ಟು ಮಾಡಿದ್ರೆ ಯು ವಿಲ್ ಗೆಟ್ 6 ಮಾರ್ಕ್ಸ್.
ಸೊ ನಿಮ್ಗೆ ಏನಾದರೂ ಈ ಟಾಪಿಕ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.